ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿಯವರೇ, ಮುಂಬರುವ ಸಮಯ ನಿಮಗೊಂದು ದೊಡ್ಡ ತಿರುವನ್ನು ನೀಡಲಿದ್ದು ನಿಮ್ಮ ಜೀವನದ ದಿಕ್ಕೇ ಬದಲಾಗ್ತಾ ಇದೆ. ಈ ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮಸ್ಕಾರ ಪ್ರೀತಿಯ ಮೇಷರಾಶಿಯವರೇ, ಬ್ರಹ್ಮಾಂಡ ನಿಮಗೆ ಕೆಲವು ಅತ್ಯಂತ ರಹಸ್ಯವಾದ ಮತ್ತು ಪ್ರಮುಖವಾದ ಸಂಕೇತಗಳನ್ನು ನೀಡ್ತಾ ಇದೆ. ನಿಮ್ಮ ಜಾತಕ ಮತ್ತು ಕುಂಡಲಿಯಲ್ಲಿನ ಗ್ರಹಗಳ ಬದಲಾವಣೆಯು ನಿಮ್ಮ ಆರ್ಥಿಕ ಸ್ಥಿತಿ, ಕುಟುಂಬ ಮತ್ತು ವೈಯಕ್ತಿಕ ಜೀವನದ ಮೇಲೆ ತೀವ್ರ ಪರಿಣಾಮ ಬೀರ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ನೀವು ಎದುರಿಸುತ್ತಿರುವ ಅಸ್ಥಿರತೆ, ಮಾನಸಿಕ ನೆಮ್ಮದಿಯ ಕೊರತೆ ಮತ್ತು ಕಠಿಣ ಸವಾಲುಗಳಿಗೆ ಈಗ ಅಂತಿಮ ತೆರೆ ಬೀಳುವ ಸಮಯ ಹತ್ತಿರ ಬಂದಿದೆ. ಆದರೆ ಈ ಬದಲಾವಣೆಯು ಸುಲಭವಾಗಿ ಬರೋದಿಲ್ಲ. ಇದು ನಿಮ್ಮ ತಾಳ್ಮೆ ಮತ್ತು ವಿಶ್ವಾಸದ ದೊಡ್ಡ ಪರೀಕ್ಷೆಯಾಗಿರುತ್ತೆ. ಈ ಸಂದರ್ಭದಲ್ಲಿ ನೀವು ಅತ್ಯಂತ ಜಾಗರೂಕತೆಯಿಂದ ಇರಬೇಕಾದದ್ದು ಅತ್ಯಗತ್ಯ. ನಿಮ್ಮ ಸುತ್ತಮುತ್ತಲಿರುವ ಕೆಲವು ವ್ಯಕ್ತಿಗಳು ತುಂಬ ಸಿಹಿಯಾಗಿ ಮಾತನಾಡುತ್ತಾ ನಿಮ್ಮನ್ನು ತಮ್ಮ ಭಾವನೆಗಳಿಂದ ನಿಯಂತ್ರಿಸಲು ಪ್ರಯತ್ನ ಮಾಡ್ತಿರಬಹುದು. ಇಂಥವರ ಗುಪ್ತ ಉದ್ದೇಶಗಳನ್ನು ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಅತಿ ಆಪ್ತರೆಂದು ನೀವು ಭಾವಿಸುವವರೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವ ಅಥವಾ ನಿಮ್ಮ ಕೆಲಸಗಳನ್ನು ಕೆಡಿಸುವ ಸಾಧ್ಯತೆ ದಟ್ಟವಾಗಿ ಇರುತ್ತೆ. ಆದ್ದರಿಂದ ಯಾರನ್ನು ಕೂಡ ಕುರುಡಾಗಿ ನಂಬೇಡಿ. ವಿಶೇಷವಾಗಿ ಪ್ರೇಮ ಮತ್ತು ಹಣಕಾಸಿನ ವಿಷಯಗಳಲ್ಲಿ ಅತಿಯಾದ ವಿಶ್ವಾಸ ಬೇಡ. ನಿಮ್ಮ ಸ್ವಂತ ನಿರ್ಧಾರಗಳೇ ನಿಮಗೆ ಶ್ರೀರಕ್ಷೆ. ನಿಮ್ಮ ಜೀವನದಲ್ಲಿ ಎದುರಾಗುತ್ತಿರುವ ಅದೃಶ್ಯ ಅಡೆತಡೆಗಳು ಮತ್ತು ನಕಾರಾತ್ಮಕ ಶಕ್ತಿಗಳ ಪ್ರಭಾವದಿಂದಾಗಿ ನೀವು ಧೃತಿಗೆಡಬೇಡಿ. ಸಂಜೆ ಅಥವಾ ರಾತ್ರಿಯ ಸಮಯದಲ್ಲಿ ನಿಮಗಾಗುವ ಕೆಲವು ಅನುಭವಗಳು ಅಥವಾ ನಿಮ್ಮ ಮನಸ್ಸಲ್ಲಿ ಮೂಡುವ ಆಲೋಚನೆಗಳು ಬ್ರಹ್ಮಾಂಡದ ಮಾರ್ಗದರ್ಶನ ಆಗಿರುತ್ತೆ. ನಿಮ್ಮ ಜಾತಕದಲ್ಲಿ ಈಗ ಧನ ಸೃಷ್ಟಿಯ ಯೋಗಗಳು ಗೋಚರಿಸ್ತಾ ಇದೆ. ಹಳೆಯದಾದ ನಿಂತು ಹೋಗಿದ್ದ ಕೆಲವು ಯೋಜನೆಗಳು ಅಥವಾ ವ್ಯವಹಾರಗಳು ಇದ್ದಕ್ಕಿದ್ದಂತೆ ಪುನರ್ಜೀವನ ಪಡೆಯುತ್ತೆ. ಹೊಸ ವ್ಯಾವಸಾಯಿಕ ಉದ್ಯಮಗಳನ್ನು ಪ್ರಾರಂಭ ಮಾಡೋದಕ್ಕೆ ಅಥವಾ ಹೊಸ ಅಪೇಕ್ಷೆಗಳೊಂದಿಗೆ ಮುನ್ನಡೆಸೋದಕ್ಕೆ ಇದು ಸೂಕ್ತ ಸಮಯ. ನಿಮಗೆ ಬರುವ ಒಂದು ಪ್ರಮುಖ ಫೋನ್ ಕಾಲ್ ಅಥವಾ ಸಂದೇಶ ನಿಮ್ಮ ಇಡೀ ದಿನದ ಪರಿಸ್ಥಿತಿಯನ್ನು ಬದಲಾಯಿಸಬಹುದು. ಆರ್ಥಿಕವಾಗಿ ಲಾಭ ತರುವಂತಹ ಕೆಲವು ಪ್ರಸ್ತಾಪಗಳು ನಿಮ್ಮ ಕೈ ಸೇರುತ್ತೆ. ಆದರೆ ಅವುಗಳ ವಾಸ್ತವಿಕತೆಯನ್ನು ಪರಿಶೀಲಿಸದೆ ಯಾವುದೇ ಒಪ್ಪಂದಗಳಿಗೆ ಸಹಿ ಹಾಕಬೇಡಿ. ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ಸಿಗ್ತಾ ಇಲ್ಲ ಅಂತ ನೀವು ಬೇಸರಗೊಂಡಿದ್ದ ನಿಮಗೆ ಈ ಪರಿವರ್ತನೆ ಅವಧಿ ನಿಶ್ಚಿತವಾಗಿಯೂ ಯಶಸ್ಸಿನ ದ್ವಾರಗಳನ್ನು ತೆರೆಯಲಿದೆ. ನಿಮ್ಮ ಶತ್ರುಗಳು ಮತ್ತು ನಿಮ್ಮನ್ನು ದುರ್ಬಲರೆಂದು ಭಾವಿಸಿದವರು ನಿಮ್ಮ ಯಶಸ್ಸನ್ನು ನೋಡಿ ಆಶ್ಚರ್ಯಪಡುವ ದಿನಗಳು ದೂರ ಇಲ್ಲ. ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ಕೋಪಗೊಳ್ಳೋದು ಅಥವಾ ವಾದ ವಿವಾದ ಮಾಡೋದು ನಿಮ್ಮ ಆರ್ಥಿಕ ಮತ್ತು ಮಾನಸಿಕ ಶಾಂತಿಗೆ ಭಂಗ ತರಬಹುದು. ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ನಿಮ್ಮ ಕ್ರೋಧವನ್ನು ಹತೋಟಿಯಲ್ಲಿಟ್ಕೊಳ್ಳಿ. ಇಲ್ಲದಿದ್ದರೆ ನಿಮ್ಮ ತಪ್ಪು ನಿರ್ಧಾರಗಳು ನಿಮಗೆ ತುಂಬ ದುಬಾರಿಯಾಗಬಹುದು. ನಿಮ್ಮ ಮನೆಯಲ್ಲಿ ಒಂದು ರೀತಿಯ ವಿಚಿತ್ರ ಉತ್ತೇಜನ ಅಥವಾ ಸಣ್ಣ ಗೊಂದಲದ ವಾತಾವರಣ ಸೃಷ್ಟಿಯಾಗಬಹುದು. ಅದನ್ನು ಧೀಮಂತಿಕೆಯಿಂದ ನಿಭಾಯಿಸಿ. ಈಶ್ವರನ ಮತ್ತು ಬ್ರಹ್ಮಾಂಡದ ಸುರಕ್ಷಾ ಕವಚ ನಿಮ್ಮ ಮೇಲೆ ಇರುತ್ತೆ. ಯಾವುದೇ ನಕಾರಾತ್ಮಕ ಶಕ್ತಿಗಳು ನಿಮ್ಮನ್ನು ದೀರ್ಘಕಾಲ ಕಾಡೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಜೀವನದ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇದೊಂದು ನೂತನ ಅಧ್ಯಾಯದ ಆರಂಭ ಅಷ್ಟೇ. ಹಳೆಯ ಕಹಿ ನೆನಪುಗಳನ್ನು, ನಿಮ್ಮನ್ನು ನುಜ್ಜುಗುಜ್ಜು ಮಾಡಿದ ಅವಮಾನಗಳನ್ನು ಮರೆತು ನಿಮ್ಮ ಮೇಲಿನ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಪ್ರಕೃತಿ ನಿಮಗೆ ನೀಡುತ್ತಿರುವ ಪ್ರತಿಯೊಂದು ಸಂಕೇತವನ್ನು ಗಮನಿಸಿ. ನಿಮ್ಮ ಉಜ್ವಲ ಭವಿಷ್ಯವನ್ನು ಗ್ರಹಗಳು ಸಜ್ಜಾಗಿ ಬರ್ತಾ ಇವೆ. ನಿಮ್ಮ ಮನಸ್ಸಿನ ಎಲ್ಲ ಆತಂಕಗಳನ್ನು ದೂರ ಮಾಡಿ ಧನಾತ್ಮಕ ಚಿಂತನೆಗಳೊಂದಿಗೆ ಮುನ್ನಡೆಯಿರಿ. ಈ ವಿಡಿಯೋ ನಿಮಗೆ ಧೈರ್ಯ ನೀಡಿದರೆ ನಿಮ್ಮ ಮನಸ್ಸಿನ ಭಾವನೆಗಳನ್ನು ತಕ್ಷಣವೇ ಕಮೆಂಟ್ ಬಾಕ್ಸಲ್ಲಿ ಹರ ಹರ ಮಹಾದೇವ ಅಂತ ಬರೆದು ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿಯೂ ಅದ್ಭುತವಾದ ಒಳ್ಳೆಯ ಭಾವನೆಗಳು ಸಂಭವಿಸುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.